ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ನಾವು 24/7/23 ಶಿಫ್ಟ್ ಟು ಪೇಪರ್ ಮಾಡೋಣ. ಓಕೆ, ಸೊ ಎಕ್ಸಾಮ್ಸ್ ಹತ್ರ ಬರ್ತದೆ. 9ನೇ ತಾರೀಕು ಎಕ್ಸಾಮ್ ಇದೆ, ಆಲ್ರೆಡಿ ಬಿಟ್ಟಿದ್ದಾರೆ. ಇನ್ನೂ ಇವಾಗ ಮಾಡ್ತಿದ್ಯಲ್ಲ ಅಂತ ಅಂದರೆ ಇನ್ನೊಬ್ಬರು ನೋಡ್ತಾ ಇರ್ತಾರೆ, ನನಗೊಂದು ಸ್ವಲ್ಪ ರಿವೈಸ್ ಆದಂಗೆ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತಾ ಇರೋದು ಅಷ್ಟೇ. ಸೊ ಫಸ್ಟ್ ಕ್ವಶನ್, ಇನ್ ಎ ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್, 60 ಜನ ಸ್ಟೂಡೆಂಟ್ಸ್ ಇದ್ದರೆ 20 ಆರ್ ಗರ್ಲ್ಸು. ಸೊ 60 ಸ್ಟೂಡೆಂಟ್ಸಲ್ಲಿ 20 ಗರ್ಲ್ಸ್ ಇದ್ದರೆ 40 ಬಾಯ್ಸ್ ಇರ್ತಾರೆ, ಇವ್ರು ಗರ್ಲ್ಸು. ದಿ ಆವ್ರೇಜ್ ವೆಯ್ಟ್ ಆಫ್ ದ ಬಾಯ್ಸ್ ಇನ್ ದ ಕ್ಲಾಸ್ ಇಸ್ 40. ಸೊ 40 ಬಾಯ್ಸ್ ಆವ್ರೇಜ್ 40ನೇ. ಓಕೆ, ಅಂದರೆ ಒಬ್ಬೊಬ್ಬರು 40 kg ಇರ್ತಾರೆ. ಆ್ಯಂಡ್ ನೆಕ್ಸ್ಟ್, ವೈಲ್ ದಟ್ ಆಫ್ ದಿ ಗರ್ಲ್ಸ್ ಈಸ್ 35 kg. 20 ಗರ್ಲ್ಸು ಆವ್ರೇಜು 35 kg ಇದೆಯಂತೆ. ವಾಟ್ ಈಸ್ ದ ಆವ್ರೇಜ್ ವೇಟ್ ಆಫ್ ದ ಎಂಟೈರ್ ಕ್ಲಾಸ್? ಎಲ್ಲರದು ಟೋಟಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 40 × 40 1600 ಪ್ಲಸ್ 20 × 35 770 700 0 0 13 2300 ಡಿವೈಡೆಡ್ ಬೈ 40 ಪ್ಲಸ್ 60. ಸೊ 6 3 18. ಅದಾದಮೇಲೆ 6 8 48 38 ಬರುತ್ತೆ. 38 ಇರೋ ಆಪ್ಷನ್ ಅದೊಂದೇ. ಓಕೆ, ನೆಕ್ಸ್ಟ್ ಕ್ವಶನ್ನು, ಇಫ್ ಕಾಸ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಟು ಎಮ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಮ್ ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ ಎಮ್ ಸ್ಕ್ವೇರ್ ಪ್ಲಸ್ 1 ಕೇಳಿದ್ದಾರೆ. ಸೊ ಕಾಸ್ ಸ್ಕ್ವೇರ್ ಪ್ಲಸ್ ಕಾಟ್ ಥೀಟಾ ಎಮ್ ಆದರೆ ಕಾಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಏನಾಗುತ್ತೆ? 1/m ಆಗುತ್ತೆ. ಅವಾಗ ಕಾಟ್ ಥೀಟಾ ಕ್ಯಾಟ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಎರಡು ಆ್ಯಡ್ ಮಾಡಿದ್ರೆ ನಮಗೆ 2 cos ಥೀಟಾ ಈಸ್ ಈಕ್ವಲ್ಸ್ ಟು ಎಮ್ ಪ್ಲಸ್ 1/m ಬರುತ್ತೆ. ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಎಮ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ 2 × 2m. ಸೊ ಕೊಸಿಕೆಂಟ್ ಥೀಟಾ ಏನು ಬಂತು ನಮಗೆ? ಎಮ್ ಸ್ಕ್ವೇರ್ ಪ್ಲಸ್ 1 ಡಿವೈಡ್ ಬೈ 2m ಬಂತು. ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಕೊಸಿಕೆಂಟ್ ಅಂದರೆ ಏನು? ನಮಗೆ ಸೈನ್ಗೆ ಆಪೋಸಿಟ್, ಕರೆಕ್ಟ್ ಅಲ್ವಾ? ಸೈನ್ಗೆ ಆಪೋಸಿಟ್ ಅಂತ ಅಂದರೆ ಸೈನ್ ಏನು ಬರುತ್ತೆ? 2m/m ಸ್ಕ್ವೇರ್ ಪ್ಲಸ್ 1. ಸೈನ್ ಅಂತ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದರೆ 2m / m ಸ್ಕ್ವೇರ್ ಪ್ಲಸ್ 1 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಇಲ್ಲೇನು ಬರುತ್ತೆ? ಸೊ ಇಲ್ಲಿ ಎಮ್ ಸ್ಕ್ವೇರ್ ಪ್ಲಸ್ 1 ಇದೆ, ಇಲ್ಲಿ 2m ಇದೆ. ಅವ್ರು ಕೇಳ್ತಿರೋದೇನು? ಎಮ್ ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ ಎಮ್ ಸ್ಕ್ವೇರ್ ಪ್ಲಸ್ 1. ಇದು ಮತ್ತು ಇದು ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. O/A ಯಾವುದಕ್ಕೆ ಬರುತ್ತೆ ನಮಗೆ? ಕಾಸ್ಗೆ. ಓಕೆ, ಇದು ಟ್ರಿಪ್ಲಿಕೇಟ್ ಆಗುತ್ತೆ. 2m ಎಮ್ ಸ್ಕ್ವೇರ್ ಪ್ಲಸ್ 1 ಎಮ್ ಸ್ಕ್ವೇರ್ ಮೈನಸ್ 1 ಟ್ರಿಪ್ಲಿಕೇಟ್ ಆಗುತ್ತೆ. ಅಥವಾ ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಎಮ್ ಸ್ಕ್ವೇರ್ ಮೈನಸ್ 1 ಬರುತ್ತೆ. ಎಮ್ ಸ್ಕ್ವೇರ್ ಪ್ಲಸ್ 1 ಡಿವೈಡ್ ಬೈ ಎಮ್ ಸ್ಕ್ವೇರ್ ಮೈನಸ್ 1 ಅಂದರೆ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಅಂದರೆ ಕಾಸು. ಡೈರೆಕ್ಟಾಗಿ ನಾವು ಟಿಕ್ ಆಗ್ಬೋದು, ಮತ್ತೆ ಟೈಮ್ ವೇಸ್ಟ್ ಮಾಡೋದಂಗೆ. ಸೊ ನೆಕ್ಸ್ಟ್ ಕ್ವಶನ್, ದೇರ್ ಆರ್ 3 numbers ಇನ್ ಎ ರೇಷಿಯೋ 4/5 = 5/16 = 9/10. ಸೊ 3 ನಂಬರ್ಸ್ ಈ ರೇಷಿಯೋದಲ್ಲಿದ್ದಾವೆ. 4/5 ಅಂತ ಏನು 80% ಒಂದಿದೆ, ಇನ್ನೊಂದು 5/6 ಅಂತ ಅಂದರೆ ನಮಗೆ 83.33% ಬರುತ್ತೆ ಇಷ್ಟು, ಇನ್ನೊಂದು 9/10 ಅಂತಂದರೆ 90% ಬರುತ್ತೆ. ಇವಾಗ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಮಾಲೆಸ್ಟ್ ಅಂಡ್ ದ ಗ್ರೇಟೆಸ್ಟ್ ನಂಬರ್ ಇಸ್ 12. ಸ್ಮಾಲೆಸ್ಟ್ ಇದು, ಗ್ರೇಟೆಸ್ಟ್ ಇದು, ಇವೆರಡು ಡಿಫ್ರೆನ್ಸ್ ಎಷ್ಟಿದೆ? 10%. ಈ 10% 12 ಇದೆ. ಓಕೆ, ಫೈಂಡ್ ದ ನಂಬರ್ ವಿಚ್ ಇಸ್ ನೀದರ್ ದ ಸ್ಮಾಲ್ ನಾರ್ ದ ಗ್ರೇಟೆಸ್ಟ್. ಸೊ ಇವಾಗ 83.33% ನಮಗೆ ನಂಬರ್ ಬೇಕು. 10% 12 ಆದರೆ 83.33 ಎಷ್ಟಾಗುತ್ತೆ? ಸೊ 83.33 × 12 ಡಿವೈಡೆಡ್ ಬೈ 10. ಸೊ ಎಷ್ಟಾಗುತ್ತೆ ನಮಗೆ? ಸೊ 10% 12 ಅಂತಂದರೆ 40% ನಮಗೆ 12 4 48. 40% 48 ಅಂತಂದರೆ 80% 96. 96 ಮೇಲೆ ಬರಬೇಕು, ಯಾಕಂದರೆ ಇನ್ನೊಂದು ಸ್ವಲ್ಪ ಉಳಿದಿದೆ. ಸೊ 96 ಅಂತೂ ಅಲ್ಲ, 96 ಮೇಲೆ ಬರಬೇಕು. ಸೊ 333.33 ಇರುತ್ತೆ, ಅಂದರೆ 1/4. 1/4 × 12 ಅಂತ ಅಂದರೆ 4 3 12 ಅಂದರೆ 99 ಪಾಯಿಂಟ್ ಸಮಥಿಂಗ್ ಬರೋದು ಇದು ಒಂದೇ. ಓಕೆ, ನೆಕ್ಸ್ಟ್, ದ ಲೆಂತ್ ಆಫ್ ದ ಕಾಮನ್ ಚಾರ್ಟ್ ಆಫ್ 2 ಸರ್ಕಲ್ಸ್ ಆಫ್ ರೇಡಿಯಸ್ 15 cm and 30 cm whose centers are 4 cm apart. ಲೆಂತ್ ಆಫ್ ದ ಕಾಮನ್ ಚಾರ್ಟ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ನಮಗೆ 15 cm. ಓಕೆ, ಇದೊಂದು ರೇಡಿಯಸ್ 15 cm ಇದೆ, ಇನ್ನೊಂದು 13 cm ಇದೆ. ಇದು ನಮಗೆ ಚಾರ್ಟ್ ಆಗುತ್ತೆ, ಕಾಮನ್ ಚಾರ್ಟ್. ಈ ಸೆಂಟರಿಂದ ಈ ಸೆಂಟರ್ಗೆ ನಮಗೆ ಎಷ್ಟಿದೆ? 14 cm ಇದೆ. ಓಕೆ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿಂದ 14 cm ಇದೆ ಅಲ್ವಾ? ಸೊ ಇವಾಗ ಇದು 7 cm, ಇದು 7 cm, ತಪ್ಪಾಗುತ್ತೆ, ಹಂಗಾಗಲ್ಲ. ಓಕೆ, ಇವಾಗ ನಮಗೆ ಈ ರೇಡಿಯಸ್ ಆಲ್ರೆಡಿ ಗೊತ್ತು, ಯಾಕಂದರೆ ಇಲ್ಲಿ 15 ಇದೆ, ಇಲ್ಲಿ 13 ಇದೆ. ಇದು 15 ಇದ್ದಿದ್ರೆ ಅವಾಗ ನಮಗೆ ಈ ಆ್ಯಂಗಲು ಎಕ್ಸಾಕ್ಟಾಗಿ ಆಫ್ ತೊಗೊಬೋದಿತ್ತು. ಇದು ಆಫ್ ತೊಗೊಳಂಗಿಲ್ಲ, ತಪ್ಪಾಗುತ್ತೆ. ಸೊ ಇವಾಗ ನಮಗೆ ಇದು ಫುಲ್ಲು ಲೆಂತು ನಮಗೆ ಏನಾಗುತ್ತೆ? ಇದು ಫುಲ್ಲು ಲೆಂತ್ 14 ಇದೆ. ಓಕೆ, ಅವಾಗ ಈ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಆಗಿದೆ, ಇದು 14 - x ಆಗುತ್ತೆ. ಅಥವಾ ಇದು ಎಕ್ಸ್ ಆದರೆ ಇದು 14 - x ಆಗುತ್ತೆ, ಹೆಂಗಾರು ತೊಗೊಬೋದು. ಸೊ ಇವಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನಮಗೆ
ಯಾವಾಗ ತೆಗೆದ್ರು ರೈಟ್ ಆ್ಯಂಗಲಲ್ಲಿ ಟ್ರಿಪ್ಲಿಕೇಟ್ಸ್ ಬರುತ್ತೆ ನಾರ್ಮಲಾಗಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 13 ಇದೆ, 15 ಇದೆ. 13ಗೂ 15ಗೂ ಟ್ರಿಪ್ಲಿಕೇಟ್ ಯಾವ್ದಾದ್ರು ಇದೆಯಾ? ಇದೆ. 5, 12, 13 ಒಂದು ಟ್ರಿಪ್ಲಿಕೇಟ್. ಓಕೆ, ಇನ್ನೊಂದು 9, 12, 15 ಇದೊಂದು ಟ್ರಿಪ್ಲಿಕೇಟ್. ಓಕೆ, ಇಲ್ಲಿ ಆಲ್ರೆಡಿ 15 ಇದೆ, ಇಲ್ಲಿ ಆಲ್ರೆಡಿ 13 ಇದೆ. ಸೊ ಈ ಕಾಮನ್ ಎರಡಕ್ಕಿರೋದು ಕಾಮನ್ ಯಾವುದು? 12. ಸೊ ಇದು ಇದೆಯಲ್ಲ ಈ ಮಧ್ಯದಲ್ಲಿ ಲೆಂತು, ಇದು 12 ಆಗಿರುತ್ತೆ. ಸೊ ಅವಾಗ ಇದೇನಾಯಿತು ನಮಗೆ? 5 ಆಯಿತು. ಇದೇನಾಯಿತು ನಮಗೆ? 9 ಆಯಿತು. ಓಕೆ, ಸೊ 9, 12, 15 ಒಂದು ಟ್ರಿಪ್ಲಿಕೇಟು, 5, 12, 13 ಇದೊಂದು ಟ್ರಿಪ್ಲಿಕೇಟ್ಸು. ಸೊ ಟ್ರಿಪ್ಲಿಕೇಟ್ಸ್ ಗೊತ್ತಿರೋ ಇದು ಈಸಿಯಾಗಿ ಹೋಗುತ್ತೆ. ಸೊ ಇವಾಗ ನಮ್ಗೆ ಈ ಲೆಂತ್ ಸಿಕ್ತು, ಈ ಲೆಂತ್ 12 ಆದರೆ ಇನ್ನೊಂದು ಅರ್ಧ ಕರೆಕ್ಟಾಗಿ ಸೆಂಟ್ರಲ್ ಹೋಗಿರೋದ್ರಿಂದ ಇನ್ನೊಂದು ಅರ್ಧ ಇರುತ್ತೆ. ಸೊ ಇದೆಷ್ಟಿರುತ್ತೆ? ಟೋಟಲು 24 ಇರುತ್ತೆ. ಓಕೆ, ಸೊ ಇನ್ ಕೇಸ್ ನಿಮ್ಗೆ ಇದು 15 ಗೊತ್ತಾಗಿಲ್ಲ ಅಂತಂದು 12, 13, 5 ಅನ್ನೋದಾದ್ರು ಒಂದು ನೆನಪಿದ್ರೆ ಸಾಕು. ಸೊ ಅವಾಗ ಇದು 12 ಅಂತ ಗೊತ್ತಾಗುತ್ತೆ. 13 ಸ್ಕ್ವೇರ್ + 12 ಸ್ಕ್ವೇರ್ ಇಲ್ಲಿ 5 ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ 15 ಇದೆ, ಇದು ಆಲ್ರೆಡಿ 12 ಅಂತ ಗೊತ್ತಾಯಿತು. 15, 12 ಅಂದಾಗ ಇದನ್ನು ಕಂಡುಹಿಡಿಯಬಹುದು ನೀವು. ಓಕೆ, ನೆಕ್ಸ್ಟ್ ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ದ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಒಂದು ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಹೌ ಮೆನಿ ಸ್ಟೂಡೆಂಟ್ಸ್ ಸ್ಕೋರ್ಡ್ ಲೆಸ್ ದೆನ್ 20 ಮಾರ್ಕ್ಸ್? ಲೆಸ್ ದೆನ್ 20 ಮಾರ್ಕ್ಸ್ ಎಷ್ಟು? 5. ಓಕೆ, ಲೆಸ್ ದೆನ್ 10 2 ಇರ್ತಾರೆ, ಲೆಸ್ ದೆನ್ 20 2 ಇರ್ತಾರೆ. 5ಅಲ್ಲಿ ಈ 5ಅಲ್ಲಿ ಈ 2 ಕೂಡ ಇನ್ಕ್ಲೂಡ್ ಆಗಿರ್ತಾರೆ, ಕನ್ಫ್ಯೂಸ್ ಆಗಬೇಡಿ. ಸೊ ಇದನ್ನ ಮತ್ತೆ 5 + 2 7 ಮಾಡಬೇಡಿ, ತಪ್ಪಾಗುತ್ತೆ. ಈಗ 10 ಜನ 10ಕ್ಕೂ ಕಮ್ಮಿ 10 ಇಬ್ರು ತೆಗ್ದಿದ್ದಾರೆ ಅಂತ ಅಂದರೆ 20ಕ್ಕೂ ಕಮ್ಮಿಲಿ ಇಬ್ರು ಕೂಡ ಆಲ್ರೆಡಿ ಇರ್ತಾರಲ್ವಾ. ಸೊ 5 ನಮ್ಮ ಆನ್ಸರ್. ಓಕೆ, ನೆಕ್ಸ್ಟು ಸೊ ಇಲ್ಲಿ 2 ಕೂಡ ಆಪ್ಷನ್ ಇರುತ್ತೆ ನಿಮ್ಗೆ, ಅದಕ್ಕೆ ಹೇಳಿದ್ದೆ ನಾನು. 2 ಆಪ್ಷನ್ ಕೂಡ ಇರುತ್ತೆ, 7 ಕೂಡ ಇರುತ್ತೆ. ನೋಡಿ 7 ಕೂಡ ಇದೆ, ಕನ್ಫ್ಯೂಸ್ ಆಗ್ಬಿಟ್ಟು 7 ಹಾಕಿದ್ರೆ ತಪ್ಪಾಗೋಗುತ್ತೆ. ಲೆಸ್ ದೆನ್ 20 5 ಜನ. ಓಕೆ, ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ x² + y² ವೆನ್ ವ್ಯಾಲ್ಯೂ x = 1 y = 1. a² + b² ಕೇಳ್ತಾ ಇದ್ದಾರೆ ಸಿಂಪಲ್ ಆಗಿ ಅಷ್ಟೇ. ಸೊ a² + b² ಏನು? a + b - 2ab. a + b ಸಾರಿ a + b ಹೋಲ್ ಸ್ಕ್ವೇರ್ - 2ab. a + b ಹೋಲ್ ಸ್ಕ್ವೇರ್ ಏನು? 2 + 1 ಸ್ಕ್ವೇರು 3, 3 ಸ್ಕ್ವೇರು 9, 9 - 2 × ab, 2 1 2 × 4, 9 - 2 2 4, 9 - 4 5. ಓಕೆ, ನೆಕ್ಸ್ಟ್ ಎ dishonest shopkeeper sells a millet at ₹20 per kg which he has bought at 16 per kg. ಸೊ ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಎರಡು ಹಾಕೋಣ. ಸೆಲ್ಸು 20ಗೆ, ಅವನಿಗೆ ತಗೊಂಡಿದ್ದೆಷ್ಟು 16ಗೆ. ಆ್ಯಂಡ್ ಈ ಈಸ್ ಗಿವಿಂಗ್ 800 grams ಇನ್ಸ್ಟೆಡ್ ಆಫ್ 1000 grams. ಅವ್ನಿಗೆ ಖರ್ಚಾಗಿದ್ದು 800 ಗ್ರಾಮ್ಸೇ, ಬಟ್ ಕಸ್ಟಮರ್ಗೆ ಕೊಡ್ತಾ ಇರೋದವನು ತಪ್ಪಾಗಿ 1000 grams. ಸೊ ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟು? ಸೊ ಇವಾಗ ಯಾವತ್ತೇ ಇದ್ರೂ ನೋಡಿ ಕಾಸ್ಟ್ ಪ್ರೈಸು ಡಿನಾಮಿನೇಟ್ರಲ್ಲಿ ಬರಬೇಕು. ಸೆಲ್ಲಿಂಗ್ ಪ್ರೈಸ್ ಮೇಲೆ ನಾವು ಯಾವುದೇ ಕ್ಯಾಲ್ಕುಲೇಟ್ ಮಾಡಲ್ಲ, ಕಾಸ್ಟ್ ಪ್ರೈಸ್. ಸೊ 16 × 800 ಕೆಳಗಡೆ ಹಾಕೊಳ್ಳಿ, ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸು 20 × 1000 ಮೇಲೆ ಹಾಕೊಳ್ಳಿ. 20 20 ಕ್ಯಾನ್ಸಲು, 4 2s 4 5s 2 1s 2 5s 5 5s 25 / 16. ಅವನಿಗೆ ಖರ್ಚಾಗಿದ್ದು 16, ಅವ್ನು ಮಾರ್ತಾ ಇರೋದು 25. ದ ಡಿಫ್ರೆನ್ಸ್ ಎಷ್ಟು? 9. 9/16 × 100. 4 4s 4 25s 25 × 9 225, 220/4, 4 5s 20, 4 6s 24, 56 ಪಾಯಿಂಟ್ ಸಮಥಿಂಗ್ ಬರುತ್ತೆ. 56 ಇರೋದು ಒಂದೇ ಆಪ್ಷನ್. ಓಕೆ, ನೆಕ್ಸ್ಟ್ A can do a certain piece of work in 1.5 times the number of days in which B and C together can do it. ಅಂದರೆ ಎ ಎಫಿಷಿಯನ್ಸಿ ಕೊಡ್ತಿಲ್ಲ, ಅವರು ನಂಬರ್ ಆಫ್ ಡೇಸ್ ಕೊಡ್ತಾ ಇದ್ದಾರೆ. ಸೊ ಇವಾಗ B + C ಇಬ್ಬರು ಒಂದು ದಿನದಲ್ಲಿ ಮಾಡಿದ್ರೆ ಎ ಒಬ್ಬನೇ ಅದಕ್ಕೆ 1.5 ದಿನ ತೊಗೊತಾನೆ. B + C ಇಬ್ಬರು ಸೇರಿ ಮಾಡಿರೋ ಕೆಲಸನ ಒಂದು ದಿನದಲ್ಲಿ ಮಾಡಿದ್ರೆ ಇವನು 1.5 ದಿನ ತೊಗೊತಾನೆ. ಓಕೆ, ಅದು ಅಲ್ಲಿ ಮೀನಿಂಗ್ ಕೊಟ್ಟಿರೋ. ನೆಕ್ಸ್ಟ್ ಇಫ್ A and B ಟುಗೆದರ್ ಕ್ಯಾನ್ ಡೂ ದ ಸೆಡ್ ಪೀಸ್ ಆಫ್ ವರ್ಕ್ ಇನ್ 30 days. ಎ ಮತ್ತು ಬಿ ಇಬ್ಬರು ಸೇರಿಸಿ 30 ದಿನದಲ್ಲಿ ಮಾಡಿದ್ರೆ ಸಿ ಅಲೋನ್ ಕ್ಯಾನ್ ಡೂ ಇಟ್ ಇನ್ 120 days. ಸಿ ಒಬ್ಬನೇ 120 ಡೇಸಲ್ಲಿ ಮಾಡಿದ್ರೆ ಇನ್ ಹೌ ಮೆನಿ ಡೇಸ್ ವಿಲ್ ಬಿ ಟೇಕ್ ಟು ಡೂ ದಿಸ್ ಪೀಸ್ ಆಫ್ ವರ್ಕ್? ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾರೆ? ಓಕೆ, ಇವಾಗ ಫಸ್ಟ್ ಇದಕ್ಕೆ ಟೋಟಲ್ ವರ್ಕ್ LCM ತೊಗೊಳ್ಳಿ. 120ಗೂ 30ಗೆ LCM ತೊಗೊಂಡ್ರೆ 120ನೇ ಬರುತ್ತೆ. ಸೊ ಸಿ 1 ಭಾಗ, A + B 4 ಪಾರ್ಟ್ಸು. ಓಕೆನಾ? ಸೊ ಇವಾಗ ನೋಡ್ಕೊಳ್ಳಿ, ಇವಾಗ ಇಲ್ಲಿ ನಮಗೆ ಮೇಯ್ನು ಎ ಅನ್ನೋದೆಷ್ಟು 1.5 ಪಾರ್ಟ್ಸು, ಅಂದರೆ B + C ಎರಡೂ ಮಾಡೋದ್ರಲ್ಲಿ ಎ 1.5 ಟೈಮ್ಸು ಜಾಸ್ತಿ ತೊಗೊತಾನೆ. ಇವಾಗ ಎಫಿಷಿಯನ್ಸಿ ತೊಗೊಳ್ಳೋಣ. ಓಕೆ, ಎ 1.5 ಡೇಸು, B + C 1 day,
ಓಕೆ, ಇದು ಡೇಸು ಎಫಿಷಿಯನ್ಸಿಯಲ್ಲಿ ಎಫಿಷಿಯನ್ಸಿ ಉಲ್ಟಾ ಚೇಂಜ್ ಆಗೋಗುತ್ತೆ. ಸೊ ಇದು 1 ಆಗೋಗುತ್ತೆ, ಇದು 1.5 ಆಗುತ್ತೆ. ಓಕೆ, ಈಸಿ ಕ್ಯಾಲ್ಕುಲೇಷನ್ಸ್ಗೆ ಇಂಟು ನಾವು 2 ಮಾಡ್ಕೊಂಬೋಣ. ಓಕೆ, ಅವಾಗಿದು 2 ಆಗುತ್ತೆ, ಇದು ನಮಗೆ 3 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಎ ಎಫಿಷಿಯನ್ಸಿ ಎಷ್ಟು ಬಂತು? 2 ಬಂತು. B+3 ಎಫಿಷಿಯನ್ಸಿ ಎಷ್ಟು ಬಂತು? 3 ಬಂತು. ಓಕೆ, ಸಿ ಆಲ್ರೆಡಿ ಒನ್ ಎಫಿಷಿಯನ್ಸಿ ಅಂತ ಗೊತ್ತಾಯಿತು. ಸೊ B+C 1 ತೆಗೆದ್ರೆ ಉಳಿಯೋದೆಷ್ಟು? 2. ಸೊ ಬಿ ಎಫಿಷಿಯನ್ಸಿ ಎಷ್ಟು ಬಂತು ನಮಗೆ? 2. ಸೊ ಟೋಟಲ್ ಕೆಲಸ ಎಷ್ಟು? 120 ದಿನಕ್ಕೆ 2 ಪಾರ್ಟ್ಸ್ ಕೆಲಸ ಮಾಡ್ತಾನೆ ಅಂತಂದರೆ 60 ಡೇಸ್ ಬೇಕು. ಓಕೆ, ನೆಕ್ಸ್ಟ್, ಆರ್ತಿ ಕ್ಯಾನ್ ಟೈಪ್ 85 ಪೇಜಸ್ ಇನ್ 10 ಅವರ್ಸ್. ಆರ್ತಿ ಅನ್ನೋರು 85 ಪೇಜಸ್ಸು 10 ಅವರ್ಸಲ್ಲಿ ಅಂತ ಅಂದರೆ 1 ಅವರ್ಗೆ 8.5 ಪೇಜಸ್ಸು. ಓಕೆ, ಆರತಿ ಆ್ಯಂಡ್ ಬೀನಾ, ಆರತಿ ಮತ್ತು ಬೀನಾ ಇಬ್ಬರು ಸೇರಿಸಿ 500 ಪೇಜಸ್ನ 40 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ. ಬೀನಾ ಒಬ್ಬರು ಎಷ್ಟು ಅವರ್ಸಲ್ಲಿ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಆರತಿ ಎಫಿಷಿಯನ್ಸಿ ಗೊತ್ತಿರೋದ್ರಿಂದ ಫಸ್ಟ್ ಆರತಿ 1 ಅವರ್ಗೆ 8.5 ಅಂತ ಅಂದರೆ 2 ಅವರ್ಸ್ಗೆ ಎಷ್ಟು? 17 ಇಂಟು 20 ಇಂಟು 20. ಓಕೆ, 2 ಇಂಟು 20 40 ಆಯಿತು. ಸೊ 2 ಇಂಟು 17 34 ಆಯಿತು. ಅಂದರೆ 340 ಪೇಜಸ್ಸು ಆರತಿನೇ ಮಾಡ್ತಾರೆ. ಇನ್ನೆಷ್ಟು ಉಳಿಯುತ್ತೆ? 500ಅಲ್ಲಿ 340 ತೆಗೆದ್ರೆ 160. ಈ 160 ಯಾರು ಮಾಡಬೇಕು? ಬೀನಾ. ಸೊ 40 ಅವರ್ಸಲ್ಲಿ ಮಾಡ್ತಾರೆ. ಸೊ 4 1 ಅವರ್ಗೆ 4 ಎಫಿಷಿಯನ್ಸಿ. ಓಕೆ, ಸೊ ಬಿನ 40 ಪೇಜಸ್ಗೆ ಟೈಪ್ ಮಾಡಿ 1 ಅವರ್ಗೆ 4 ಪೇಜಸ್ ಅಂತಂದರೆ 40 ಪೇಜಸ್ಗೆ 10 ಅವರ್ಸ್ ಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು, ದ ಸಿಂಪಲ್ ಇಂಟ್ರೆಸ್ಟ್ ಆನ್ 800 ಫಾರ್ 6 years at 5.5% per annum is equal to the simple interest on 600 at 4% per annum for a certain period of time. The period of time is, ಓಕೆ, ಫಾರ್ ಇವಾಗ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 800 ಫಾರ್ 6 years at 5.5%. ಸೊ 1 ಇಯರ್ಗೆ 5.5 ಅಂತ ಅಂದರೆ 2 ಇಯರ್ಸ್ಗೆ 11 ಆಯಿತು. 2 ಇಯರ್ಸ್ಗೆ 11 ಅಂತ ಅಂದರೆ 3 ಇಯರ್ಸ್ಗೆ 33% ಆಯಿತು. ಓಕೆ, 800ಅಲ್ಲಿ 33% ಎಷ್ಟು ಬರುತ್ತೆ ನಮಗೆ? ಸೊ 800ಅಲ್ಲಿ 33% ಮಾಡಿದ್ರೆ ಇಂಟು 1/3 ಪಾರ್ಟ್ಸು. ಸೊ 3 6 ಅಲ್ಲ 3 2 6 20 ಮಿಕ್ಕುತ್ತೆ. 3 6 18 2 20 ಮಿಕ್ಕುತ್ತೆ. 2 6 ಓಕೆ 6 ಬರ್ತಾ ಇರುತ್ತೆ. 266 ನಮಗೆ ಬರಬೇಕೀಗ. ಸೊ 600 at 4% ಪರ್ ಅನ್ನಮ್. 1 ನಮಗೆ 1% ಎಷ್ಟಾಗುತ್ತೆ? 6 6 4 24. ಸೊ 1 ಇಯರ್ಗೆ 24% ಆಗುತ್ತೆ. 10 ಇಯರ್ಸ್ಗೆ 240 ಆಗುತ್ತೆ. 11 ಇಯರ್ಸ್ಗೆ 4 6 264 ಆಗುತ್ತೆ. 12 ಇಯರ್ಸ್ಗೆ 280 ಆಗೋಗುತ್ತೆ, ದಾಟುತ್ತೆ. ಸೊ 266 ಹತ್ತಿರ ಇರೋದು 11 ಇಯರ್ಸ್ ಒಂದೇ. ಓಕೆ, ನೆಕ್ಸ್ಟ್, ಸ್ಟಡಿ ದ ಗಿವನ್ ಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ. ದಟ್ ಟೇಬಲ್ ಶೋಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ 6 ಡಿಫ್ರೆಂಟ್ ಕ್ಲಾಸಸ್ ಆಫ್ 6 ಡಿಫ್ರೆಂಟ್ ಸ್ಕೂಲ್ಸು. ಆ ಸ್ಕೂಲಲ್ಲಿ 6 ಕ್ಲಾಸಸ್ಸಲ್ಲಿ ಓದ್ತಿರೋ ಮಕ್ಕಳ ಡೀಟೇಲ್ಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಕ್ಲಾಸ್ 9th ಆಫ್ ಸ್ಕೂಲ್ QU6. QU ಮತ್ತು 6ಅಲ್ಲಿ 9ನೇ ಕ್ಲಾಸ್ವರೆಗೂ ಟು ದ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಕ್ಲಾಸ್ 6th ST. ಸೊ QU ಮತ್ತು 6 ಯಾವ ಕ್ಲಾಸ್ ಬೇಕು ನಮಗೆ? 9th ಬೇಕಲ್ವಾ? ಸೊ 7th 8th 9th Q ಮತ್ತು 6. ಸೊ 100 200 250 290 300 ಇಷ್ಟು S ಮತ್ತು T ಕ್ಲಾಸ್ 6th 100 200 240 280 286. ಸೊ 2 ಇಂದ 2 ಮಾಡಿದ್ರೆ 150, ಆಮೇಲೆ 143. ಸೊ ನೆಕ್ಸ್ಟ್, ಇಫ್ tan x is equals to -12/5 ವೇರ್ x ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟಲ್ಲಿ ನಮಗೆ ಸೀಕೆಂಟು ಮತ್ತು ಕೊಸಿಕೆಂಟು ಬಿಟ್ಟು ಮಿಕ್ಕಿದ್ದೆಲ್ಲನೂ ನೆಗೆಟಿವಲ್ಲಿ ಬರುತ್ತೆ. ಈಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ sin x ಮೈನಸ್ cot x? ಸೊ ಸಾರಿ, ಸೀಕೆಂಟ್ ಅಲ್ಲ, ಸೈನು ಮತ್ತು ಕೊಸಿಕೆಂಟು ಸೆಕೆಂಡ್ ಕ್ವಾಡ್ರಂಟಲ್ಲಿ. ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನು ಮತ್ತು ಕೊಸಿಕೆಂಟು. ಸೊ ಇವಾಗ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 12/5 ಅಂತ ಅಂದರೆ ಇದು 12 ಇರುತ್ತೆ, ಇದು 5 ಇರುತ್ತೆ. ಓಕೆ, ಯಾವುದೋ ಒಂದು ಮೈನಸ್, ಇದು ಮೈನಸ್ ಯಾವುದೋ ಒಂದು ಇರ್ಬೋದು ಮೈನಸ್. ಸೊ -5ನೇ ಹಾಕೊಳ್ಳಿ. ಸೊ 5 12 ನಾನು ಆಲ್ರೆಡಿ ಹೇಳಿದ್ದೀನಿ 13. ಈ ಮೂರು ಒಂದು ಟ್ರಿಪ್ಲಿಕೇಟ್ಸು. ಸೊ ನಮಗೆ sin x ಅನ್ನೋದು ಪಾಸಿಟಿವ್ ಇರುತ್ತೆ. ಸೊ ಇದು 12/13 ಮೈನಸ್ ಕಾಟ್ ಅಂತಂದರೆ ಮೈನಸ್ ಬರುತ್ತೆ. ಕಾಟ್ ಅಂದರೆ ಯಾವುದು ನಮಗೆ? ಕಾಟ್ ಅಂದರೆ ನಮಗೆ 5/12 -5/12. ಸೊ LCM ತೊಗೊಂಡ್ರೆ 13 × 12 156.
ಸೊ ಇಲ್ಲಿ ಮೇಲ್ಗಡೆ 12 ಇಂಟು 12 144 ಮೈನಸ್ ಮೈನಸ್ ಪ್ಲಸ್ಸು 5 ಇಂಟು 13 ಸೊ 5 ಇಂಟು 13 50 65 ಸೊ ಎರಡು ಆ್ಯಡ್ ಮಾಡಿದ್ರೆ 209 156 ಓಕೆ. ಸೊ ನೆಕ್ಸ್ಟು ಫೈಂಡ್ ದ ಲೀಸ್ಟ್ ನಂಬರ್ ಡಿವಿಸಿಬಲ್ ಬೈ 2 3 5 6 9 ಆ್ಯಂಡ್ 18 ವಿಚ್ ಇಸ್ ಅ ಪರ್ಫೆಕ್ಟ್ ಸ್ಕ್ವಯರ್. ಸೊ ಪರ್ಫೆಕ್ಟ್ ಸ್ಕ್ವಯರ್ ಅಂತೆ ಅದು 2 3 5 6 9 ಎಲ್ಲದಿಂದ ಡಿವೈಡ್ ಆಗಬೇಕಂತೆ. ಸೊ 400 ಅನ್ನೋದು 9 ಡಿವೈಡ್ ಆಗಲ್ಲ, 5 ಡಿವೈಡ್ ಆಗಲ್ಲ, 6 ಡಿವೈಡ್ 18 ಡಿವೈಡ್ ಆಗಲ್ಲ, 3 ಆಗಲ್ಲ, ಆಗೋದು 2 ಇಂದಾನೆ. ಸೊ 144 ಅನ್ನೋದು 2 ಆಗುತ್ತೆ, 3 3 4 12 ಆಗುತ್ತೆ, 5 ಆಗಲ್ಲ. ಸೊ 3600 ಅನ್ನೋದು 18 ಆಗುತ್ತೆ, 9 ಆಗುತ್ತೆ, 6 ಆಗುತ್ತೆ, 5 ಕೂಡ ಆಗುತ್ತೆ, 3 ಆಗುತ್ತೆ, 2 ಆಗುತ್ತೆ. ಸೊ ಎಲ್ಲ ನಂಬರ್ಸಿಂದ ಆಗುತ್ತೆ, ಆದರೆ ಲೀಸ್ಟ್ ಕೇಳ್ತಾ ಇರೋದು 900 ಕೂಡ ಆಗುತ್ತಲ್ವ ಈ ಎಲ್ಲ ನಂಬರ್ಸಿಂದ. ಚಿಕ್ಕ ನಂಬರ್ ಕೇಳಿದ್ರು, ಓಕೆನಾ, ಚಿಕ್ಕ ನಂಬರ್ 900. ಅಥವಾ ಇದಕ್ಕೆಲ್ಲ HCF ತಗೊಂಡ್ರು ನಿಮಗೆ ಅದೇ ಆನ್ಸರೇ ಬರುತ್ತೆ. ಸಾರಿ, LCM ತಗೊಂಡ್ರು ಅದೇ ನಂಬರ್ ಬರುತ್ತೆ. ಸೊ ನೆಕ್ಸ್ಟ್ ಸಿಂಪ್ಲಿಫೈ ದ ಫಾಲೋಯಿಂಗ್ ಎಕ್ಸ್ಪ್ರೆಷನು. ಸೊ 4x ಪ್ಲಸ್ 1x ಸ್ಕ್ವೇರು ಮೈನಸ್ 4x ಪ್ಲಸ್ 3 ಇಂಟು 4x ಮೈನಸ್ 1. ಸೊ ಇಲ್ಲಿ ನಮಗೆ 4x ಪ್ಲಸ್ 1 4x ಇಂಟು ಇದೆಯಲ್ಲ, ಓಕೆ. ಸೊ 4x ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು ಬರುತ್ತೆ, ಎ ಸ್ಕ್ವೇರ್ ಅಂದರೆ 4x ಸ್ಕ್ವೇರ್ ಪ್ಲಸ್ 1. ಸೊ ಪ್ಲಸ್ 2b, 2 ಇಂಟು 1 2 ಇಂಟು 4 8x ಮೈನಸ್ ಈ ಮೈನಸ್ ಹಂಗೆ ಇಟ್ಕೊಂಡಿರೋಣ. ಸೊ 4 ಇಂಟು 4x 16x ಸ್ಕ್ವಯರು, 4 ಇಂಟು ಮೈನಸ್ 1x ಮೈನಸ್ 4x, ಅದಾದಮೇಲೆ 3 ಇಂಟು 4 12 ಪ್ಲಸ್ 12x ಆಮೇಲೆ ಮೈನಸ್ 3. ಓಕೆ. ಸೊ ಇವಾಗ ಇದು 4x ಸ್ಕ್ವೇರ್ ಪ್ಲಸ್ 1 ಪ್ಲಸ್ 8x ಮೈನಸ್ 16x ಸ್ಕ್ವೇರು ಪ್ಲಸ್ 4x ಮೈನಸ್ 12x ಪ್ಲಸ್ 3. ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ 8x ಈ 12x 4x ಕ್ಯಾನ್ಸಲ್ ಆಗುತ್ತೆ, 8 ಪ್ಲಸ್ 4 12 ಮೈನಸ್ 12 ಕ್ಯಾನ್ಸಲ್ ಆಗೋಯ್ತು. ಸೊ 16x ಸ್ಕ್ವಯರು 4x, ಸಾರಿ ಇದು 16 4x ಎ ಸ್ಕ್ವಯರು. ಸೊ 4x ಸ್ಕ್ವಯರ್ ಅಂದರೆ 4x ಅಂತಾನೆ 16x ಸ್ಕ್ವೇರ್, 16x ಸ್ಕ್ವೇರ್ 16x ಕ್ಯಾನ್ಸಲ್ 1 ಪ್ಲಸ್ 3 4. ಓಕೆ. ಸೊ ನೆಕ್ಸ್ಟು ಈ ಟ್ರಯಾಂಗಲ್ ABC, D is the midpoint of BC, G is the centroid. If GD is equals to 10, the length of the AD. ಸೊ ಇದೊಂದು ಟ್ರಯಾಂಗಲು, ಓಕೆ, ABC ಒಂದು ಟ್ರಯಾಂಗಲ್. D is the midpoint of BC, D is the midpoint of BC and G is the centroid. G ಇಲ್ಲೆಲ್ಲ ಇರುತ್ತೆ ಸೆಂಟರಲ್ಲಿ. ಇಫ್ G ಮತ್ತು D 10 ಇದ್ದರೆ ದ ಲೆಂತ್ ಆಫ್ AD, A ಮತ್ತು D ಎಷ್ಟಿರುತ್ತೆ. ಸೊ ಇದು ಯಾವತ್ತೈದ್ರು ನಮಗಿದು ಟೋಟಲ್ 3 ಪಾರ್ಟ್ಸ್ ಇರುತ್ತೆ, ಓಕೆನಾ. ಸೊ ಟೋಟಲ್ 3 ಪಾರ್ಟ್ಸ್ ಅಂತಂದರೆ ಇದು 2 ಪಾರ್ಟ್ಸ್ ಇರುತ್ತೆ, ಇದು 1 ಪಾರ್ಟ್ ಇರುತ್ತೆ. 1 ಪಾರ್ಟ್ 10 ಅಂದರೆ 2 ಪಾರ್ಟ್ಸು 20. ಸೊ ಟೋಟಲ್ ಆ್ಯಡ್ ಮಾಡೋದು 30. ಎ ಇಂದ ಡಿ ಕೇಳಿದ್ದಾರೆ. ಅದೇ ನಮಗೆ ಇದೊಂದು ಟ್ರಯಾಂಗಲ್ ಇತ್ತು, ಹಿಂಗೆ ಬಂದು ಈ ಆ್ಯಂಗಲ್ ಇದ್ದಿದ್ರೆ ಇದು 2 ಪಾರ್ಟ್ಸ್ ಇರುತ್ತೆ, ಇದು 1 ಪಾರ್ಟ್ ಇರುತ್ತೆ. ಈ ಏರಿಯಾ ಕೂಡ ಅಷ್ಟೇ, ಈ ಏರಿಯಾ ಕೆಳಗಡೆ ಇರೋ ಏರಿಯಾ, ಈ ಏರಿಯಾ 2 ಪಾರ್ಟ್ಸ್ ಇರುತ್ತೆ, ಈ ಏರಿಯಾ 1 ಪಾರ್ಟ್ ಇರುತ್ತೆ. ಯಾಕಂದರೆ ಈ ಏರಿಯಾ ಮೇಲ್ಗಡೆ ಚಿಕ್ಕದು, ಕೆಳಗಡೆ ಜಾಸ್ತಿ ಜಾಗ ಇದೆಯಲ್ಲ, ಸೊ ಏರಿಯಾ ಇದು ಡಬಲ್ ಇರುತ್ತೆ. ಇಲ್ಲಿ ಲೆಂತ್ ಕೇಳ್ತಿರೋದ್ರಿಂದ ಇದು 1 ಪಾರ್ಟ್ ಇರುತ್ತೆ, ಇದು 2 ಪಾರ್ಟ್ಸ್ ಇರುತ್ತೆ. ಓಕೆ, ಯಾಕಂದರೆ ಇದು ಸೆಂಟರ್ಗೆ ಕೊಟ್ಟಿರ್ತಾರೆ. ನೆಕ್ಸ್ಟು ಇಫ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಈಕ್ವಲ್ಸ್ ಟು 2 ರೂಟ್ 2, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪವರ್ 6 ಪ್ಲಸ್ 1 ಅಪಾನ್ ಎಕ್ಸ್ ಪವರ್ 6. ಸೊ ಇದು ಬೇಕು ಅಂತಂದರೆ ನಮಗೆ ಎಕ್ಸ್ ಕ್ಯೂಬ್ ಪ್ಲಸ್ 1 ಅಪಾನ್ ಎಕ್ಸ್ ಕ್ಯೂಬ್ ಮಾಡಿ ಇದಕ್ಕೆ ಹೋಲ್ ಸ್ಕ್ವೇರ್ ಮೈನಸ್ 2 ಮಾಡಬೇಕು. ಸೊ ಎಕ್ಸ್ ಕ್ಯೂಬ್ ಪ್ಲಸ್ 1 ಅಪಾನ್ ಎಕ್ಸ್ ಕ್ಯೂಬ್ ಬೇಕು ಅಂತಂದರೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೆ ಕ್ಯೂಬ್ ಮೈನಸ್ 3k ಮಾಡಬೇಕು. ಕೆ ಕ್ಯೂಬ್ ಅಂತಂದರೆ 2 ಅಂಡರ್ ರೂಟ್ 2 ಹೋಲ್ ಸ್ಕ್ವೇರ್ ಮೈನಸ್ 3 ಇಂಟು 2 ಅಂಡರ್ ರೂಟ್ 2. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 4 2 8 ಮೈನಸ್ 6 ಅಂಡರ್ ರೂಟ್ 2. ಓಕೆ, ಸರ್ ಇದು ಕೆ ಕ್ಯೂಬು. ಸೊ 2 ಇಂಟು 2 4 4 2 8 16 ಅಂಡರ್ ರೂಟ್ 2, 16 ಅಂಡರ್ ರೂಟ್ 2 ಮೈನಸ್ 6 ಅಂಡರ್ ರೂಟ್ 2 10 ಅಂಡರ್ ರೂಟ್ 2. ಓಕೆ, ಇದೆಲ್ಲ. ಸೊ 10 ಅಂಡರ್ ರೂಟ್ 2 ಹೋಲ್ ಸ್ಕ್ವೇರ್ ಮೈನಸ್ 2. ಸೊ ಈ 2 ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 10 10 100, 200 minus 2 198. ಓಕೆ, ನೆಕ್ಸ್ಟ್ ಎ ಪೈಪ್ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 30 hours. ಎ ಪೈಪು ಜಸ್ಟ್ ಎ ಅಂತ ತೊಗೊಂಡಿದ್ದೀನಿ, ಇನ್ 30 hours. ಡ್ಯೂ ಟು ಲೀಕೇಜ್ ಆಟ್ ದ ಬಾಟಮ್ ಇಟ್ ಈಸ್ ಫಿಲ್ಡ್ ಇನ್ 50 hours. ಓಕೆ, ಲೀಕೇಜ್ ಅಂದರೆ ಬಿ ಪೈಪು ಲೀಕೇಜ್ ಆಗ್ತಿದೆ ಅಂತ ಅನ್ಕೋಣ, ಅದು 50 hoursಗೆ ಆಗಿದೆ ಅಂದರೆ ಎಕ್ಸ್ಟ್ರಾ 20 hours ಜಾಸ್ತಿ ತೊಗೊಂಡಿದೆ. ಹೌ ಮಚ್ ಟೈಮ್ ವಿಲ್ ದ ಲೀಕೇಜ್ ಟೇಕ್ ಟು ಎಂಟಿ ದ ಕಂಪ್ಲೀಟ್ಲಿ ಫಿಲ್ಡ್ ಟ್ಯಾಂಕ್. ಸೊ ಅದು ಆ್ಯಕ್ಚುಲಿ 20 hours ತೊಗೊಂಡಿದೆ. ಸೊ ಫುಲ್ ಟ್ಯಾಂಕ್ ಎಂಟಿ ಮಾಡೋಕ್ಕೆ ಎಷ್ಟು
ಸೊ ಹಿಂಗೆ ಬೇಡ, ಕನ್ಫ್ಯೂಸ್ ಆಗುತ್ತೆ. ಎ 30 ಅವರ್ಸಲ್ಲಿ ಇದು ಮಾಡುತ್ತೆ, ಎ ಪ್ಲಸ್ ಬಿ ಎರಡೂ ಸೇರಿಸಿ 50 ಅವರ್ಸ್. ಇವಾಗ LCM ತಗೊಳ್ಳಿ, 50ಗೂ 30ಗೂ LCM ತಗೊಂಡ್ರೆ 150 ಟೋಟಲ್ ವರ್ಕು. ಸೊ 150 ಟೋಟಲ್ ವರ್ಕು ಅಂತ ಅಂದರೆ ಎಫಿಷಿಯನ್ಸಿ ಎಷ್ಟು? 30 × 5 50 × 3. ಸೊ ಇಲ್ಲಿ 30 × 5, ಎ ಎಫಿಷಿಯನ್ಸಿ ಎಷ್ಟು? 5 ಇದೆ. ಸೊ ಬಿ ಎಫಿಷಿಯನ್ಸಿ ಎ ಪ್ಲಸ್ ಬಿ ಎರಡು 3 ಬಂತು ಅಂದರೆ ಬಿ ಎಫಿಷಿಯನ್ಸಿ ಏನಾಗಿರುತ್ತೆ? 2 ಆಗಿರುತ್ತೆ. ಬಿ ಇಲ್ಲಿ ಲೀಕೇಜ್ ಅಲ್ವಾ, ಮೈನಸ್ ಅದು, ಸೊ ಮೈನಸ್ ಭಾಗ. ಸೊ ಇದು 2 ಎಫಿಷಿಯನ್ಸಿ ಡಿವೈಡ್ ಬೈ 2 ಮಾಡಿದ್ರೆ 75. ಓಕೆ, ನೆಕ್ಸ್ಟ್ 2 men ವಾಕ್ ಫ್ರಮ್ ಎ ಪ್ಲೇಸ್ ಅಟ್ ಎ ಸ್ಪೀಡ್ ಆಫ್ 9 km and 12 km. ಒಂದು ಪ್ಲೇಸಿಂದ ಇಬ್ಬರು ನಡೀತಾ ಇದ್ದಾರೆ, ಒಬ್ಬರು 9 km ಸ್ಪೀಡ್, ಇನ್ನೊಬ್ರು 12 km ಸ್ಪೀಡು. ದ ಫಸ್ಟ್ ಮ್ಯಾನ್ ಟೇಕ್ಸ್ 20 minutes ಮೋರ್ ದೆನ್ ದ ಸೆಕೆಂಡ್ ಒನ್ ಟು ಕವರ್ ದ ಜರ್ನಿ. ಇವನು 9 ಕಿಲೋಮೀಟರಲ್ಲಿ ಹೋಗೋನು 12 ಕಿಲೋಮೀಟರ್ ಅಲ್ವಾ, ಇವರಿಬ್ಬರಿಗೂ ಡಿಫ್ರೆನ್ಸು 20 minutes. ಓಕೆನಾ? ಫೈನ್ ದ ಡಿಸ್ಟೆನ್ಸ್ ಆಫ್ ದ ಜರ್ನಿ. ಡಿಸ್ಟೆನ್ಸ್ ಆಫ್ ದ ಜರ್ನಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಟು ಕವರ್ ದ ಜರ್ನಿ, ಸೊ 1 ಅವರಲ್ಲಿ ಇವನು 9 ಕಿಲೋಮೀಟರ್ ನಡೀತಾನೆ, ಇನ್ನೊಬ್ಬ 12 ಕಿಲೋಮೀಟರ್ ನಡೀತಾನೆ. ಸೊ ಇಬ್ಬರಿಗೆ ಇರುವಂಥ ಡಿಫ್ರೆನ್ಸ್ ಎಷ್ಟು? 3 ಕಿಲೋಮೀಟರು. ಫೈನ್ ದ ಡಿಸ್ಟೆನ್ಸ್ ಆಫ್ ದ ಜರ್ನಿ. ಓಕೆ, ಇಲ್ಲೇ ಬಂದ್ಬಿಡ್ತಲ್ಲ ನಮಗೆ 20 minutes ತಗೊತಾನೆ. ಇಲ್ಲಿ ಇವರಿಬ್ಬರು ಡಿಫ್ರೆನ್ಸು 3 ಕಿಲೋಮೀಟರ್. 3 ಕಿಲೋಮೀಟರ್ಗೆ 20 minutes ತಗೊತಾನೆ, ಅವರೇ ಹೇಳ್ಬಿಟ್ಟಿದಾರಲ್ಲ 20 minutes ಅಂತ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿರುತ್ತೆ? 12 ಇರುತ್ತೆ. ಯಾಕಂತ ಅಂದರೆ 12 ಇದ್ದಾಗೆ ತಾನೇ ಅವ್ನು 20 minutes ಜಾಸ್ತಿ ತೊಗೊಳಕ್ಕಾಗುತ್ತೆ, ಯಾಕಂದರೆ 3 ಕಿಲೋಮೀಟರ್ ಡಿಫ್ರೆನ್ಸ್ ಇರುತ್ತೆ. 6 ಕಿಲೋಮೀಟರ್ ಡಿಫ್ರೆನ್ಸ್ ಏನೋ ಇದ್ದರೆ ಇನ್ನೂ ಜಾಸ್ತಿ ಆಗೋಗುತ್ತೆ. ಸೊ 12 ನಮ್ಮ ಆನ್ಸರ್. ಅರ್ಥ ಆಯ್ತಲ್ಲ? ಇಲ್ಲಾಂದರೆ ಆಪ್ಷನ್ಸ್ ತೊಗೊಂಡು ಮಾಡಿ. ಅರ್ಥ ಆಯ್ತಲ್ಲ? ಒಬ್ಬ 9 ಕಿಲೋಮೀಟ್ರಲ್ಲಿ ನಡೀತಾ ಇದ್ದಾನೆ, ಇನ್ನೊಬ್ಬ 12 ಕಿಲೋಮೀಟ್ರಲ್ಲಿ ನಡೀತಾ ಇದ್ದಾನೆ. ಓಕೆನಾ? ಇವರಿಬ್ಬರಿಗೂ ಡಿಫ್ರೆನ್ಸ್ ಎಷ್ಟು? 3 ಕಿಲೋಮೀಟರು. 9 ಅನ್ನೋನು 3 ಕಿಲೋಮೀಟರ್ ನಡೆಯೋಕ್ಕೆ ಎಷ್ಟೊತ್ತು ಬೇಕು? 20 minutes ಬೇಕು. ಸೊ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಅವ್ನು 20 ನಿಮಿಷ ಲೇಟಾಗಿ ಹೋಗಿದ್ದಾನೆ ಅಂತ. 20 ನಿಮಿಷ ಲೇಟಾಗಿ ಹೋಗಿದ್ದಾನೆ ಅಂತ ಅಂದರೆ ಅವ್ನು 3 ಕಿಲೋಮೀಟರು ಹಿಂದೆ ಇದ್ದಾನೆ ಅಂತ. ಸೊ ಅವ್ನು 3 ಕಿಲೋಮೀಟರ್ ಆ್ಯಡ್ ಮಾಡಿಕೊಂಡ್ರೆ 12 ಕಿಲೋಮೀಟರ್ಸ್. ಓಕೆ, ಸೊ ನೆಕ್ಸ್ಟು ಇನ್ನೇ ಸರ್ಕ್ಯುಲರ್ ರೇಸ್ ಆಫ್ 4225 ಮೀಟರ್ಸು ಸರ್ಕಲ್ ಇದು. ಓಕೆನಾ? ಎಕ್ಸ್ ಆ್ಯಂಡ್ ವೈ ಸ್ಟಾರ್ಟ್ಸ್ ಫ್ರಮ್ ದ ಸೇಮ್ ಪಾಯಿಂಟ್, ಅಂದರೆ ಒಂದೇ ಕಡೆ ಕೊಡ್ತಾ ಇರ್ತಾರೆ ಇಬ್ಬರು, ಅಂಡ್ ಅಟ್ ದ ಸೇಮ್ ಟೈಮ್. ಓಕೆ, ಇಬ್ಬರದು ಸ್ಪೀಡ್ 54 km/h, ಇನ್ನೊಬ್ಬರದು 63. ವೆನ್ ವಿಲ್ ದೇ ಮೀಟ್ ಅಗೈನ್ ಫಾರ್ ದ ಫಸ್ಟ್ ಟೈಮ್ ಆನ್ ದ ಟ್ರ್ಯಾಕ್ ವೆನ್ ದೇ ಆರ್ ರನ್ನಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಇನ್ ಕೇಸ್ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಏನಾದ್ರು ಓಡಿದ್ರೆ ಯಾವಾಗ ಮೀಟ್ ಆಗ್ತಾರೆ? ಸೊ ಇವಾಗ ಎರಡು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅವಾಗ. 60 ಮತ್ತು 50, 110, 114, 11567, 117 ಇಂಟು 5/18. ಸೊ ನಾನು ಇಲ್ಲಿ ಮೀಟರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೇಮ್ ಸೈಡ್ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು, ಆಪೋಸಿಟ್ ಸೈಡ್ ಅಂತಂದರೆ ಆ್ಯಡ್ ಮಾಡಬೇಕು. ಸೊ ಇದು 9ಇಂದ ಹೋಗುತ್ತಾ? 9 1 9, 27 ಇರುತ್ತೆ. 9 3 27, 1 ಮತ್ತು 3, ಇದು 9 2. ಓಕೆ, ಸೊ ಈ 2 ಮೇಲೆ ಹೋಗುತ್ತೆ. 4 2 2 5 ಇಂಟು ನಾನು ಮೀಟರಿಗೆ ಕನ್ವರ್ಟ್, ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೊತ, ಇಂಟು 2 ಡಿವೈಡ್ ಬೈ 13 ಇಂಟು 5. 5ಇಂದ ಡಿವೈಡ್ ಆಗುತ್ತೆ. 5 8 40, ಅದಾದಮೇಲೆ 22, 5 4 20, 25, 5 5 25. ಸೊ 845 ಇಂಟು 2 ಡಿವೈಡ್ ಬೈ 13. 845 ಇಂಟು 2 ಮಾಡಿದ್ರೆ 1600, 1680, 1690, 1690 ಡಿವೈಡ್ ಬೈ 13. 13ಇಂದ ಬರುತ್ತೆ 13 ಇಂಟು 10 130, 13 3 39. ಸೊ 130. ಈ 130 ಏನು? ಸೆಕೆಂಡ್ಸು. ಓಕೆ, ಅವರಿಬ್ಬರಿಗೂ ಡಿಫ್ರೆನ್ಸು 130 ಸೆಕೆಂಡ್ಸು. ಇಲ್ಲೇ ಬಂತಲ್ಲ ಡೈರೆಕ್ಟಾಗಿ. ಸೊ ನೆಕ್ಸ್ಟ್ ಕ್ವೆಶನ್ನು, ದ ಮಾರ್ಕೆಟ್ ಪ್ರೈಸ್ ಆಫ್ ಎ ಮೊಬೈಲ್ ಫೋನ್ ಈಸ್ 15,000, MP 15,000. ಓಕೆ, ದ ಶಾಪ್ ಕೀಪರ್ ಸೋಲ್ಡ್ ಇಟ್ ಫಾರ್ 13,500. ಓಕೆ, ಮಾರ್ಕೆಟ್ ಪ್ರೈಸ್ 15,000, ಸೆಲ್ಲಿಂಗ್ ಪ್ರೈಸು 13,500. ವಾಟ್ ಈಸ್ ದ ರೇಟ್ ಆಫ್ ದ ಡಿಸ್ಕೌಂಟ್ ಆಫರ್ಡ್ ಬೈ ದ ಶಾಪ್ ಕೀಪರ್? ಸೊ 1,500 ಡಿವೈಡೆಡ್ ಬೈ 15,000 ಇಂಟು 100, 10%. ನೆಕ್ಸ್ಟ್, P and Q ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 6 days. P ಮತ್ತು Q ಇಬ್ಬರು ಸೇರಿಸಿ ಒಂದು ಕೆಲಸನ 6 ದಿವಸದಲ್ಲಿ ಮಾಡ್ತಾರಂತೆ. ದಿವಸ ಇದು ಎಫಿಷಿಯನ್ಸಿ ಇಲ್ಲ, ದಿನಗಳು. ಇಫ್ P ಕ್ಯಾನ್ ಅಲೋನ್ ಕಂಪ್ಲೀಟ್ ದ ವರ್ಕ್ ಇನ್ 18 days. P ಒಬ್ಬನೇ 18 daysಲ್ಲಿ ಕೆಲಸ ಮಾಡಿದ್ರೆ Q ಅದೇ ಕೆಲಸನ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? ಸೊ ಎರಡು LCM ತೊಗೊಂಡ್ರೆ 18. ಸೊ ಇವನು P ಅನ್ನೋನು ಎಫಿಷಿಯನ್ಸಿ 1, P ಪ್ಲಸ್ Q ಎಫಿಷಿಯನ್ಸಿ 3. ಸೊ P ಎಫಿಷಿಯನ್ಸಿ 1 ಅಂತಂದರೆ Q ಎಫಿಷಿಯನ್ಸಿ 2. ಸೊ 18 days ಮಾಡೋಕ್ಕೆ ಅವನಿಗೆ 18 ಕೆಲಸ ಮಾಡೋಕ್ಕೆ 9 days ಬೇಕಾಗುತ್ತೆ. ಸೊ ನೆಕ್ಸ್ಟು tan 5 degree, tan 25 degree ಇಂಟು tan 45 ಇಂಟು tan 65 ಇಂಟು tan 85 ಕೊಟ್ಟಿದ್ದಾರೆ. ಸೊ tan 5 degree, tan 85 degree ಇವೆರಡು ಇಂಟು ಮಾಡಿದ್ರೆ ವ್ಯಾಲ್ಯೂ 1 ಆಗೋಗುತ್ತೆ. ಹೆಂಗೆ 1 ಆಗೋಗುತ್ತೆ? tan 40 85ನ ನಾವು cot 85 ಅಂತ ಬರ್ಕೊಬೋದು. ಅಂದರೆ tan 5 ಇದು 1, cot 1/85
5 ಮೀನ್ಸ್ ನಮಗೆ ಅದು ಬರೋದು ಟ್ಯಾನ್ಗೆ ಆಪೋಸಿಟ್ ಯಾವುದು? ಕಾಟ್ ಅಲ್ವಾ? ಸೊ ಟ್ಯಾನ್ನ ನಾವು 1/cot ಅಂತ ಬರ್ಕೊಬೋದಲ್ವಾ? ಸಾರಿ 1/tan ಅಂತ ಬರ್ಕೊಬೋದಲ್ವಾ? ಸೊ ಅವಾಗ ಟ್ಯಾನ್ ಕ್ಯಾನ್ಸಲ್ ಆದರೆ ಉಳಿಯೋದು 1. ಓಕೆ, ಅರ್ಥ ಆಯ್ತಲ್ವಾ? ಸೊ ಅದೇ ಥರ ಇದು 1 ಆಗೋಗುತ್ತೆ. tan 25 65 ವ್ಯಾಲ್ಯೂ ಕೂಡ 1 ಆಗೋಗುತ್ತೆ. tan 45 ಡಿಗ್ರಿ ವ್ಯಾಲ್ಯೂ ಏನು? 1. ಓಕೆ, ನೆಕ್ಸ್ಟು ಇನ್ನೇನು ಎಲೆಕ್ಷನ್ನು ಬಿಟ್ವೀನ್ 2 ಕ್ಯಾಂಡಿಡೇಟ್ಸ್. ಇಬ್ಬರಿಗೆ ಎಲೆಕ್ಷನ್ ಕ್ಯಾಂಡಿಡೇಟ್ಸಲ್ಲಿ ನಿಂತಿದ್ದಾರೆ. 10% ಆಫ್ ದ ವೋಟರ್ಸ್ ಇನ್ ದ ವೋಟರ್ ಲಿಸ್ಟ್ ಡಿಡ್ ನಾಟ್ ಕ್ಯಾಸ್ಟ್ ದೇರ್ ವೋಟ್. 10% ವೋಟ್ ಹಾಕಿಲ್ಲ. ಓಕೆ, 100%ಅಲ್ಲಿ 10% ವೋಟ್ ಹಾಕಿಲ್ಲ. 10% ತೆಗಿಬೇಕು ನಾವು. ಓಕೆ, 10/100. ಸೊ ಇಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ ನಮಗೆ. ಫಸ್ಟ್ ಎಕ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ, ಅದರಲ್ಲಿ 10 ತೆಗಿಬೇಕು. ಓಕೆ, ನೆಕ್ಸ್ಟ್ ವೇರಸ್ 10% ಆಫ್ ದ ವೋಟ್ಸು ಕ್ಯಾಸ್ಟೆಡ್ ವರ್ ಫೌಂಡ್ ಟು ಬಿ ಇನ್ವ್ಯಾಲಿಡ್. ಇದ್ರಲ್ಲಿ ಬಂದಿರೋದ್ರಲ್ಲಿ ಮತ್ತೆ 10% ಇನ್ವ್ಯಾಲಿಡ್. ಓಕೆ, ನೆಕ್ಸ್ಟ್ ದ ವಿನ್ನಿಂಗ್ ಕ್ಯಾಂಡಿಡೇಟ್ ಗಾಟ್ 56 ಆಫ್ ದ ವ್ಯಾಲಿಡ್ ವೋಟ್ಸ್ ಅಂಡ್ ಓನ್ ದ ಎಲೆಕ್ಷನ್. ಇದ್ರಲ್ಲಿ ಬಂದಿರೋದ್ರಲ್ಲಿ ಇವಾಗ 100 ಜನ ಇದ್ರು, ಅದ್ರಲ್ಲಿ 10% ತೆಗಿಬೇಕು. ಮತ್ತೆ ಆ 10%ಅಲ್ಲಿ ಒಂದಷ್ಟು ಬಂದಿರುತ್ತಲ್ಲ, ಅದ್ರಲ್ಲಿ ಮತ್ತೆ 10% ತೆಗೆದ್ರೆ ಅದ್ರಲ್ಲಿ ಉಳಿದಿರುತ್ತಲ್ಲ, ಅದ್ರಲ್ಲಿ 56% ಒಬ್ಬನಿಗೆ ಬಂದಿದೆ. ಓಕೆ, 56 divided by 100 ಅಂಡ್ ಓನ್ ದ ಎಲೆಕ್ಷನ್ ಬೈ 1458. ಇದು ಡಿಫ್ರೆನ್ಸ್ ಎಷ್ಟು? 1458. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ವೋಟರ್ ಎನ್ರೋಲ್ಡ್ ಇನ್ ದ ಲಿಸ್ಟ್? ಅಥವಾ ನಾರ್ಮಲ್ ಆಗಿ ಮಾಡೋಣ. ಸೊ 100%ಅಲ್ಲಿ ಇದು ಇಷ್ಟು ಮಾಡೋ ಬದಲು ಈಸಿಯಾಗಿ ಆಗುತ್ತೆ. 100% ಫಸ್ಟ್ 10% ಇನ್ವ್ಯಾಲ್ಯೂ ಅಂತಂದರೆ 90%. ಸೊ 90%ಅಲ್ಲಿ ಮತ್ತೆ 10% ವೋಟ್ ಹಾಕಿಲ್ಲ ಅಂತಂದರೆ 81%. ಸೊ ಈ 81%ಅಲ್ಲಿ ಇವನಿಗೆ 56% ಬಂದಿದೆ, ಇನ್ನೊಬ್ಬನಿಗೆ 44% ಬಂದಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವೆರಡು ಡಿಫ್ರೆನ್ಸ್ ಎಷ್ಟು? 12%. ಅಂದರೆ 81xಲ್ಲಿ 12% ಡಿಫ್ರೆನ್ಸ್, 12/100 ಈಕ್ವಲ್ಸ್ ಎಷ್ಟು? 1458. ಓಕೆ, ಸೊ 3 ಹೋಗುತ್ತಾ? 3 2s 6, 3 7s 3 2s 6, 3 7s ಆಮೇಲೆ 3 4s 12, 25, 3 6 3 8s 24, 3 6 18. ಅದಾದಮೇಲೆ ಮತ್ತೆ 9 5s 45, 9 ಹೋಗುತ್ತೆ. ಸೊ 9 3s 27, 9 5s 45, 36, 9 4s 36, 3 1s 3, 3 6s 3 8s 24. ಸೊ 18 into 1800 divided by 12. ಸೊ 12 1s 12, 6 ಇರುತ್ತೆ, 12 150 ಇರುತ್ತೆ. ಸೊ 150 ಇನ್ನೊಂದು 0 ಎಕ್ಸ್ಟ್ರಾ 1000, 15,000 ಬರುತ್ತೆ ನಮಗೆ. ಓಕೆ, ಸೊ ನೆಕ್ಸ್ಟು ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆ್ಯಂಡ್ ಹೈಟ್ ಆಫ್ ಎ ರೂಮ್ ಆರ್ 10, 8, 6 ರೆಸ್ಪೆಕ್ಟಿವ್ಲಿ. Okay, find the cost of the white paint of the walls of the room and the ceiling at the rate of 7.5 per meter square. ಸೊ ಇವಾಗ ಇದೊಂದು ರೂಮ್ ಇರುತ್ತೆ ಅಂದ್ಕೊಳ್ಳಿ. ಈ ಸೀಲಿಂಗ್ಗೂ ಪೇಂಟ್ ಹೊಡಿಬೇಕು, ಇದಕ್ಕೂ ಪೇಂಟ್ ಹೊಡಿಬೇಕು, ಇದಕ್ಕೂ ಪೇಂಟ್ ಹೊಡಿಬೇಕು. ಈ ಕೆಳಗಡೆ ಒಂದು ಉಳಿದಿರುತ್ತೆ. ಸೊ ನಾವೇನು ಮಾಡೋಣ? ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿದ್ಬಿಟ್ಟು ಮೈನಸ್ ಈ ಏರಿಯಾ ಏನು? ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿದು ಮೈನಸ್ ಇದು ರೆಕ್ಟ್ಯಾಂಗಲ್ ಏರಿಯಾ ಮೈನಸ್ ಮಾಡಿದ್ರೆ ನಮಗೆ ಡಿವೈಡೆಡ್ ಬೈ 7.5 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಈಗ ಫಸ್ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಮಾಡಬೇಕು ಅಂತಂದರೆ 2 ಇಂಟು ಲೆಂತ್ ಇಂಟು ಹೈಟು ಪ್ಲಸ್ ಬ್ರೆಡ್ತ್ ಇಂಟು ಹೈಟು ಇಂಟು ಲೆಂತ್ ಇಂಟು ಬ್ರೆಡ್ತ್. ಓಕೆ, ಇಷ್ಟು ಮಾಡೋಣ. 2 ಇಂಟು 10 ಇಂಟು 8 80 ಪ್ಲಸ್ 8 ಇಂಟು 6 48 ಪ್ಲಸ್ 6 ಇಂಟು 10 60. ಓಕೆ, ಸೊ ಈ ಕಡೆ ನಮಗೆ 2 ಇಂಟು 10 ಇಂಟು 8 80 ಅಂದರೆ ಟೋಟಲ್ 160 ಮೈನಸ್ ಮಾಡಬೇಕು. ಸೊ ಇದು 80 ಪ್ಲಸ್ 60 140, 188. ಸೊ 188 ಇಂಟು 2 ಎಷ್ಟು? 200, 160, 360, 316, 360, 376. ಸೊ 376 ಮೈನಸ್ 160. ಸೊ ನಮಗೆ 376 ಮೈನಸ್ 170 ಮಾಡಿದ್ರೆ ಸೊ ಇಲ್ಲಿ 6 1 2 216 ಇಂಟು ಸರಿ ಪೇಂಟ್ ಖರ್ಚಾಗುತ್ತಾ ಇದೆ ಅಲ್ವಾ? ಓಕೆ ವಾಲ್ಯೂಮ್ ಅಲ್ಲ ಇದು. ಓಕೆ, 216 ಇಂಟು 7.50. ಸೊ ಇದು ಇಂಟು 2 ಮಾಡ್ಕೋಣ. ಸೊ 15/2. ಸೊ 2 1s 2 108, 108 ಇಂಟು 15, 108 ಇಂಟು 15 5 8s 40, 5 0s 0, 8 1s 8, 9 10 11 12. ಸೊ ಲಾಸ್ಟಲ್ಲಿ 20 ಬರಬೇಕು. 20 ಇರೋದು ಇದೊಂದು ಆಪ್ಷನ್. ಓಕೆ, ಸೊ ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಗಿವ್ ಎನ್ ಎಕ್ಸ್ಪ್ರೆಷನ್ ಈಕ್ವಲೆಂಟ್ ಟು sin a plus b. sin a plus b ಅಂತಂದರೆ sin a
ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ. ಡೈರೆಕ್ಟಾಗಿ ಫಾರ್ಮುಲಾ ಕಲಿಯೋದು ಅಷ್ಟೇ. ಇಲ್ಲಿಗೆ ಈ ಪೇಪರು ಮುಗೀತು. ಥ್ಯಾಂಕ್ ಯು, ಬಾಯ್. 1 ನಿಮಿಷ. 5 0 0 8 1 8 9 10 11 12 ಅಂದರೆ 5 1 5 8 0 0 1 0 0 5 6 1 1 1 0 1 6 2 0 ಬರ್ತಿದೆ. ಸೊ 1 ನಿಮಿಷ ಎಲ್ಲೋ ತಪ್ಪಾಗಿದೆ. 2 ಇಂಟು ಸರ್ ಇದು ಬರೀ ಲೆಂತ್ ಇಂಟು ಬಿಡ್ತು 160 ಎಲ್ಲ. ಸೊ ನಮಗೆ ಏರಿಯಾ ಏನು ಲೆಂತ್ ಇಂಟು ಬಿಡ್ತು. ಸೊ 8 ಇಂಟು 10 80. ಸೊ 80 ಮೈನಸ್ ಮಾಡಿದ್ರೆ 376 ಮೈನಸ್ 80 6 296. ಸೊ 296 ಇಂಟು 15/2. ಸೊ 1 4 8 148 ಇಂಟು 15 5 8 40. ಸೊ 5 4 20 8 1 8 28 32 3 2 5 1 5 0 ಇರುತ್ತೆ. 8 0 0 4 1 4 9 10 11 12. ಸೊ 1 220. ಓಕೆ, ಇದು ಕರೆಕ್ಟ್. ಓಕೆ.